ಏಪ್ರಿಲ್ 29ರಂದು ಸಿಎಂ ಡಿಸಿಎಂ ಕೂಡ್ಲಿಗಿ ಕ್ಷೇತ್ರಕ್ಕೆ ಎಂಎಲ್ಎ ಡಿಆರ್ ಎನ್ಟಿಎಸ್ ಹೇಳಿಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಏಪ್ರಿಲ್ 29ರಂದು ಪಟ್ಟಣಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು ಆಗಮಿಸಲಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಪರ ಪ್ರಚಾರ ಹಾಗೂ ಅಖಂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ರವರ ಪರ ಮತಯಾಚನೆ ಮಾಡಲು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರವರು ಆಗಮಿಸಲಿದ್ದಾರೆ ಎಂದು ಕೂಡ್ಲಿಗಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಪಕ್ಷದ ಕಚೇರಿಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬರೀ ಓದೋದಾಯ್ತು, ರೋಗಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಆದರೆ ಈ ಕಾನ್ಸಿಕ್ವೆನ್ಸಸ್ ಕೆಲವು ಸರಿ ಸಡನ್ ಆಗಿ ಈ ಅಸಾಲ್ಟು ಹಿಂಸೆಗಳನ್ನ ಅವರು ಕೇಳಿರಲ್ಲ. ಜೀವಗಳು ಕೆಲವು ಸರಿ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಏನಾದರೂ ಎಮರ್ಜೆನ್ಸಿ ಆಗಿ ಆಪರೇಷನ್ ಮಾಡಬೇಕಾಗಲಿ ಯಾವ ವೈದ್ಯನು ಎಂಥ ವರ್ಸ್ಟ್ ಮೆಡಿಕಲ್ ಕಾಲೇಜಲ್ಲಿ ಓದಿ ಗ್ರಾಜುಯೇಟ್ ಆಗಂತ ವೈದ್ಯ ಕೂಡ ನನ್ನ ರೋಗಿ ಸಾಯಬೇಕು, ನನ್ನ ರೋಗಿಗೆ ವಾಸಿ ಆಗಬಾರ್ದು ಗುಣ ಅಂತೇಳಿ ಯಾವತ್ತೂ ಅವ್ರ ಕನಸಲ್ಲೂ ಬಯಸಲ್ಲ. ಆದರೆ ಕೆಲವು ಸರಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳ ಇಲ್ಲ ಅಂತಂದರೆ ಅದು ಆ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಏನಾದರೂ ವ್ಯತ್ಯಾಸಗಳಾದಾಗ ಅಲ್ಲಿ ಸಾಮಾನ್ಯ ಜನಗಳು ತಪ್ಪು ಗ್ರಹಿಕೆಯಿಂದ ಇವರು ನಿರ್ಲಕ್ಷ್ಯದಿಂದ ಆಯಿತು ಅನ್ನೋ ಥರದಾದಾಗ ಏನಾಗ್ತದೆ, ಅವರು ಭಯ ಬಿದ್ದುಬಿಡ್ತಾರೆ. ಸುಮ್ಮನೆ ಎಲ್ಲ ರೆಫರ್ ಮಾಡಿದ್ರೆ ನಾನು ಬಚಾವಾಗ್ತೀನಲ್ಲ, ಇಲ್ಲ ಆಗಲ್ಲಪ್ಪ ಹೋಗ್ಬಿಡ್ರಿ ಅಲ್ಲಿಗೆ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗ್ತದೆ, ಈ ಥರ ಇದ್ದಿರೋದ್ರಿಂದ ಈಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾಕೆ ಸಾಮಾನ್ಯ ಜನಗಳ ಹತ್ರ ಬಯಸಬೇಕು, ಒಂದು ಪ್ರೈವೇಟ್ ಹಾಸ್ಪಿಟಲ್ ಮಾಡ್ಕೊಂಡು ಇದಕ್ಕಿಂತ ಜಾಸ್ತಿ ದುಡಿಬೋದಲ್ಲ, ನನ್ನ ಇದನ್ನು ಆಗ್ತದೆ ಅಂತೇಳಿ ಈಗ ಗಣಿ ಪುನಶ್ಚೇತನದಲ್ಲಿ ಸುಮಾರು 2 ಲಕ್ಷ ಸಂಬಳ ಕೊಡ್ತೀವಿ ಅಂತಂದ್ರೂ ನುರಿತ ವೈದ್ಯರು, ಗೈನಕಾಲಜಿಸ್ಟು, ಪೀಡಿಯಾಟ್ರಿಷಿಯನ್, ಅನೆಸ್ಥೆಟಿಸ್ಟು ಹೈಯೆಸ್ಟ್ ಸ್ಯಾಲ್ರಿ ಕೊಡ್ತೀವಿ ಅಂತಂದ್ರೂ ಇವತ್ತು 3-4 ಸರಿ ನಾವು ಪೇಪರ್ಗೆ ಹಾಕ್ಸಿದ್ರು ಯಾರು ಬರೋಕ್ಕೆ ರೆಡಿ. ಎಲ್ಲ ಕಡೆನೂ ಸ್ಪೆಷಾಲಿಟಿ ಡಾಕ್ಟರ್ಸ್ದು ಕೊರತೆ ಇದೆ. ಅದು ಯಾಕೆ ಅಂತಂದರೆ ಒಂದು ಸ್ವಲ್ಪ ಅವ್ರಿಗೆ ಭಯ, ಆತಂಕದ ವಾತಾವರಣ, ಅನ್ನೆಸೆಸರಿ ಯಾಕೆ ರಿಸ್ಕ್ ತಗೋಬೇಕಪ್ಪ ಅನ್ನೋ ಇದರಲ್ಲಿ ಇದು ಮಾಡ್ತಾರೆ. ಇರೋದು ಹಂಗಂತೇಳಿ ಯಾರೀಗ ಸರ್ಕಾರಿ ವೈದ್ಯರು ಎಲ್ಲರೂ ನಾನು ವಹಿಸ್ಕೊಳ್ತಾ ಇಲ್ಲ, ಎಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೆಂದರೆ 50-60 ಇಲಾಖೆಗಳಿದ್ದಾವೆ, ಎಲ್ಲ ಕಡೆನೂ ಕೊಡಬೇಕಾಗಿದೆ. ವಿಶೇಷವಾಗಿ ಹಾಸ್ಪಿಟಲ್ಗಳಿಗೆ, ಶಾಲೆಗಳಿಗೆ ನಾವು ಭಾಳ ಒತ್ತು ಕೊಡ್ತಾ ಇದ್ದೀವಿ. ಎಲ್ಲ ರೀತಿ ಸರಿ ಮಾಡ್ತೀವಿ, ಅದನ್ನು ಪೂರ ಹೈಟೆಕ್ ಹಾಸ್ಪಿಟಲ್ ಮಾಡ್ತೀವಿ. ಮತ್ತು ವೈದ್ಯರ ಕೊರತೆಯನ್ನು ಕೂಡ ಖಂಡಿತ ಮುಂದಿನ ದಿನಗಳಲ್ಲಿ ನೀಗಿಸ್ತೀವಿ. ಅದು ನಿಮ್ಮ ಸಹಕಾರ ಕೂಡ ನಮಗೆ ಇವತ್ತು ರಾತ್ರಿ ಮಧ್ಯರಾತ್ರಿಗಳು ಕೂಡ ಫೋನ್ ಮಾಡಿದ್ರೆ ಆ್ಯಂಬುಲೆನ್ಸ್ ಬೇಕು, ಇಲ್ಲ ಡಾಕ್ಟರ್ ಇಲ್ಲ ಚಿಕಿತ್ಸೆ ಇನ್ನೂ ಹೆಚ್ಚಿನ ಬೇಕಾಗಿದೆ, ಇನ್ನೂ ಸರಿ ಹೋಗಿಲ್ಲ ಅಂತೇಳಿ ನನಗೆ ಯಾವತ್ತು ದಿನಾನೂ ಫೋನ್ ಮಾಡ್ತಾರೆ ಹಾಸ್ಪಿಟಲ್ ವಿಷಯಗಳಾಗಿ. ಅದಕ್ಕೆಲ್ಲ ರೀತಿಯೂ ನಾವು ಸ್ಪಂದಿಸ್ತಾ ಇದ್ದೀವಿ. ಈ ಆಂಬುಲೆನ್ಸ್ ಆಗಿರ್ಬೋದು, ಮತ್ತು ನಾವು ವಿಶೇಷವಾಗಿ ನಾನು ನೇತ್ರ ತಜ್ಞನಾಗಿರೋದ್ರಿಂದ ಈಗ ಎಲೆಕ್ಷನ್ ಮುಗಿದ್ಕೊಳ್ಳೇ ನಮ್ಮದು ಒಂದು ಹೈಟೆಕ್ ಮೊಬೈಲ್ ನೇತ್ರ ಚಿಕಿತ್ಸಾ ಇದು ವಾಹನ ಬರ್ತಾ ಇದೆ. ಅದರಲ್ಲಿ ಎಲ್ಲ ಒಬ್ಬರು ಕ್ವಾಲಿಫೈಡ್ ಟೆಕ್ನಿಷಿಯನ್ ಇರ್ತಾರೆ, ಕನ್ನಡಕ ಚೆಕ್ ಮಾಡೋರು, ಆಪ್ಟಿಷಿಯನು, ಮತ್ತು ಒಬ್ಬರು ನರ್ಸ್ ಕೂಡ ಇರ್ತಾರೆ, ಒಬ್ಬರು ಅಸಿಸ್ಟೆಂಟು. ಅವರು ಪ್ರತಿ ಶಾಲೆಗೆ ವಿಸಿಟ್ ಮಾಡಿ ಎಲ್ಲ ಮಕ್ಕಳನ್ನ ಕಣ್ ಪರೀಕ್ಷೆ ಮಾಡಿ ಅವ್ರಿಗೆ ಏನಾದ್ರು ನ್ಯೂನತೆಗಳಿದ್ರೆ ಅದನ್ನ ಉಚಿತವಾಗಿ ಸರಿಪಡಿಸೋಂಥ ಕೆಲಸನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಜೊತೆಗೆ ನಾವು ಇದ್ದಾಗ, ನನಗೂ ಟೈಮ್ ಇದ್ದಾಗ, ಮತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಹೋಗಿ ಇದು ನಮ್ಮ ಜಿಲ್ಲೆಗೆ ಅಲ್ಲ, ಇದು ನಮ್ಮ ತಾಲೂಕಿಗೆ ನಾವು ಪರ್ಸನಲ್ ಆಗಿ ಇದು ರಾಜ್ಯದಲ್ಲಿ ಇದು ಈ ಥರ ಶಾಸಕರು ಈ ಥರ ತಗೊಂಡಿರೋದು ಮೊದಲು ಪೂರ ಹೈಟೆಕ್ ವಾಹನದ್ದು. ಅದನ್ನು ನಾವು ನೆಕ್ಸ್ಟ್ ಇದೆಲ್ಲ ಏನಾದರೂ ಹೆಚ್ಚಿನ ಚಿಕಿತ್ಸೆ ಇದ್ದರೆ ಅದನ್ನು ಬೇರೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾವು ಇಲ್ಲಿ ಒಂದು ಇದು ಆಫ್ತಾಲ್ಮಿಕ್ ನೇತ್ರ ಚಿಕಿತ್ಸಾ ಇದ್ರದ್ದು ಒಂದು ರೂಮ್ ಕೂಡ ರೆಡಿ ಮಾಡ್ತಾ ಇದ್ದೀವಿ ನನಗೆ ಸಮಯ ಇದ್ದಾಗ ಕೂಡ. ಯಾಕೆಂದರೆ ನಾನು ಬೆಳಗ್ಗೆ ಹತ್ರ ಮನೆಯಲ್ಲಿ ಕಣ್ಣಲ್ಲಿ ಕಸ ಬಿಡಿಸ್ಕೊಂಡು, ನಾಲ್ಗೆ ತೆಗೆಸ್ಕೊಂಡು, ಕಣ್ಣೆಲ್ಲ ನಂಜು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಸಣ್ಣ ಕೆಲಸ ಕೂಡ ಹೊಸಪೇಟೆ ಇಲ್ಲ ಬಳ್ಳಾರಿ ಇಲ್ಲ ದುರ್ಗಕ್ಕೆ, ದಾವಣಗೆರೆಗೆ ಇಲ್ಲ ತುಮಕೂರು ಹೋಗ್ಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಅದು ನಾನು ಈಗ ಇದು ಮಾಡಿರ್ತೀನಿ. ನನಗೆ ಏನಂತಂದರೆ ಅದು ಮಿಷಿನ್ ಎಲ್ಲ ತಂದುಬಿಟ್ರೆ ಪೇಷಂಟ್ ನೋಡೋದ್ರಲ್ಲೇ ಸಮಯ ಆಗೋಗುತ್ತೆ. ಈ ಅಭಿವೃದ್ಧಿ ಕಾರ್ಯಗಳು ಮತ್ತು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಸ್ವಲ್ಪ ಕಷ್ಟ ಆಗ್ತದೆ. ಅದಾದರೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ, ಆದಷ್ಟು ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ಸಹಕಾರ ಇದ್ದರೆ ಒಳ್ಳೆ ಕೆಲಸ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಬಿಜೆಪಿ ಅವರು 28 ಕ್ಷೇತ್ರ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಂದರೆ ಕಾಂಗ್ರೆಸ್ ಇಲ್ಲಿ ಬಳ್ಳಾರಿ ಕೂಡ ಅವ್ರ ಕ್ಷೇತ್ರದಲ್ಲೇ ಗೆಲುವು, ಅದಕ್ಕೆ ನೀವೇನು ಹೇಳ್ತೀರಿ ಸರ್? ಅಲ್ಲ, ಖಂಡಿತ ಈಗ ಒಬ್ಬ ರಾಜಕೀಯ ಪಕ್ಷದಲ್ಲಿ ಇದು ಮೈಂಡ್ ಗೇಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈಗ ಈ IPL ಆಗಿರ್ಬೋದು, ಕ್ರಿಕೆಟಲ್ಲಿ ಆಗಿರ್ಬೋದು, ಟಾಸು ಆಗಕ್ಕೆ ಮುಂಚೆನೂ ಯಾವಾಗ ಹೇಳ್ತಾರೆ ನಾವೇ ಗೆಲ್ಲೋದಂತೇಳಿ. ಅದೇ ಥರ ಅವರು ಸ್ವಲ್ಪ ಜನಗಳ ಮಾನಸಿಕ ಇದನ್ನು ಕುಗ್ಗಿಸೋದಕ್ಕೆ 28 ಹೇಳ್ತಾರೆ. ಈಗ ಅದು ಮತದಾರರೇ ತೀರ್ಪು ಕೊಡ್ತಾರೆ. ಜೂನ್ 4 ನೀವೇ ನೋಡ್ತೀರಾ. ನಾವು ಖಂಡಿತ ಒಂದು ಮಾತ್ರ ಹೇಳಬಲ್ಲೆ, BJPಗಿಂತ ಹೆಚ್ಚಿನ ಸ್ಥಾನ ಮಾತ್ರ ನಾವು ಕಾಂಗ್ರೆಸ್ ಗೆಲ್ತೀವಿ ನಮ್ಮ ರಾಜ್ಯದಲ್ಲಿ. ಹೇಳಿದೆ ನಂಬರ್ಗಳಂತ, ಅವ್ರಿಗಿಂತ ಹೆಚ್ಚಿನ ನಂಬರ್ಗಳಂತ ಖಂಡಿತ ನಮಗೆ ಇಷ್ಟು ಮಾತ್ರ ನಾನು ಖಂಡಿತವಾಗಿ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. ಚುನಾವಣಾ ಪ್ರಚಾರಕ್ಕೆ ಸಿಎಂ ಡಿಸಿಎಂ ಹೌದು, ಅದು ಒಂದು 29ನೇ ತಾರೀಕು ಸ್ವಲ್ಪ ಡೇಟ್ಸ್ ಚೇಂಜಸ್ ಆಗ್ತಾ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಕೂಡ ನಮ್ಮ ಕ್ಷೇತ್ರಕ್ಕೆ 29ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಬಹಿರಂಗ ಸಭೆಗೆ, ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲು ಇಬ್ಬರು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಕೆಲವು ಮಂತ್ರಿಗಳು ಮತ್ತು ಇನ್ನು ಪ್ರಮುಖ ಮುಖಂಡರು, ನಾಯಕರು ಎಲ್ಲ ಬರ್ತಾರೆ. ಸೊ ಅದು 29ಕ್ಕೆ ಅದು ಡೇಟ್ಸ್ 27 ಆಯಿತು, 30 ಆಯಿತು, 29 ಅಂತ ಡೇಟ್ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ ಮುಖಾಂತರ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಭಾಷಣ ಮುಗಿಸಿ ಬೇರೆ ಕಡೆ ಹೋಗ್ತಾರೆ.
ಹೊಸಪೇಟೆಗೂ ಬರ್ತಾರೆ 30ನೇ ತಾರೀಕು, ಮತ್ತು 2ನೇ ತಾರೀಕು ಬಳ್ಳಾರಿ ಕೂಡ ಬರ್ತಾರೆ. ಫಸ್ಟ್ ಕೂಡ್ಲಿಗಿ ಕ್ಷೇತ್ರಕ್ಕೆ ಬರ್ತಾರೆ. ಇದು ವಿಶೇಷವಾಗಿ ನಾನು ಪರ್ಸನಲ್ ಆಗಿ ಕೇಳಿ ಹಾಕ್ಸ್ಕೊಂಡಿದ್ದು. ಇಬ್ಬರೂ ಬರೋಕ್ಕೆ ರೆಡಿ ಇದ್ರು. ಯಾಕಂದರೆ ನಮ್ಮ ಏನು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆಗೆ ಬರಬೇಕಾಗಿತ್ತು. ಅದರ ಇದರಿಂದ ಇಲ್ಲ ನೀವು ಬರಲೇಬೇಕಂತ ಹೇಳಿದಕ್ಕೆ ಈಗ ಅವರೂ ಹೇಳಿದರು, ಶ್ರೀನಿವಾಸ್ ನಿನ್ನ ಇದಕ್ಕೆ ನಾನು ಬರ್ತೀನಿ ಅಂತ ಕೇಳಿದ್ರು ಡಿ ಕೆ ಸಾಹೇಬರು. ಸೊ ಈಗ ನಮ್ಮ ಬಸವರಾಜ ರೆಡ್ಡಿ ಕೋಆರ್ಡಿನೇಟರ್, ಸೊ ಎಲ್ಲರಿಗೂ ಸೇರಿಸಿ ಅವರು ಕೋಆರ್ಡಿನೇಟ್ ಮಾಡಿ ಇಬ್ಬರೂ ನಮ್ಮ ಕ್ಷೇತ್ರಕ್ಕೆ ಬರೋದಕ್ಕೆ ನಾವು ಸಿದ್ಧ ಮಾಡಿ 29ನೇ ತಾರೀಕು ಸೋಮವಾರ. ಅದು ಕೂಡ್ಲಿಗಿ ಒಳಗೆ 20 ವರ್ಷದಿಂದ ಈಗ ರಸ್ತೆಗಳು ಕೆಲವೊಂದು ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ. ಅದು ಯಾವಾಗ ಆಗಬೇಕಂತ ಐತೆ? ಈಗ ರಸ್ತೆಗಳದ್ದು ಕೆಲವು ಏನು ಮೇನು ಸಂಡೂರು ಹೊಸಪೇಟೆ ರೋಡಿಂದ ಈ ಕಡೆ ಟೌನು ಮೇನ್ ಸೆಂಟರ್ ಆಫ್ ದ ಟೌನು ಮದಕರಿ ಸರ್ಕಲ್ ಆಗಿರ್ಬೋದು, ಮತ್ತು ಅಂಬೇಡ್ಕರ್ ಸರ್ಕಲ್, ಅಲ್ಲಿಂದ ಸಂಡೂರು ರಸ್ತೆ ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಲಿಮಿಟ್ ಇದೆ. ಇದು KMERC ಕರ್ನಾಟಕ ಮೈನಿಂಗ್ ಎನ್ವಿರಾನ್ಮೆಂಟ್ ರೆಸ್ಟೋರೇಷನ್ ಕಮಿಟಿ ಏನಿದೆ, ಈ ಇದರಲ್ಲಿ ಈಗಾಗಲೇ ಸುಮಾರು 8 ಕೋಟಿ ಅನುದಾನದಲ್ಲಿ ಅದು ಆಗಲೇ DPR ಆಗಿ ಇಲಾಖೆಗೆ ಹೋಗಿದೆ. ಅದು ಸೊ ಇದರಲ್ಲಿ 2017ರಿಂದ ಇಷ್ಟಿಷ್ಟು ಇಲಾಖೆಗೆ ಈ ಇಲಾಖೆಗೆ ಇಷ್ಟು ಅಮೌಂಟು ಅಂತೇಳಿ ಫಿಕ್ಸ್ ಆಗಿದೆ. 24,000 ಕೋಟಿಲಿ ಗಣಿಪುರ ಚೇತನ ನಿಧಿ ಇದರಲ್ಲಿ ಡಿಸೈಡ್ ಆಗಿದೆ. ಅದರಲ್ಲಿ ನಮ್ಮ ತಾಲೂಕಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಅನುದಾನ ಇದೆ. ಅದರಲ್ಲಿ PWD ಇಲಾಖೆಯಲ್ಲಿ ಅದು ಇದೆ. ಸೊ ಈಗ ಏನಾಗಿದೆ, ಅದು ಈಗ ಮೊನ್ನೆ ಆರೋಗ್ಯ ಇಲಾಖೆಯಿಂದ ಕ್ಲಾರಿಟಿ ಸಿಕ್ತು, ಸಣ್ಣ ನೀರಾವರಿಕೆಯಿಂದ ಗ್ರ್ಯಾಂಟ್ ಸಿಕ್ತು KMERCಲಿ. ಅದು ಜಡ್ಜ್ ಕಮಿಟಿ ಇದೆ, ನಿವೃತ್ತ ಜಡ್ಜ್ಗಳು. ಅದು ಭಾಳ ಅಂದರೆ ಭಾಳ ಪಾಯಿಂಟ್ಸ್ ಇರ್ತವೆ, ಅದನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ. ಸೊ ಇಲಾಖೆ ಒಂದೊಂದು ಇಲಾಖೆ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಶಾಸಕನಾದಾಗಲಿಂದ ನಿರಂತರವಾಗಿ ಸಂಪರ್ಕ ಮಾಡಿ ತುಂಬ ಅದನ್ನು ತುಂಬ ಎಫರ್ಟ್ಸ್ ಹಾಕಿ ಒಂದು ಸಣ್ಣ ನೀರಾವರಿಕೆಲ್ಲ ನೆನಗುದಿದೆ ಅಂತ ಸುಮಾರು 56 ಕೋಟಿ 80 ಕೋಟಿ ಇದೆ. ಅದರಲ್ಲಿ ನಮಗೆ 70 ಕೋಟಿ ಇದೆ ಸಣ್ಣ ನೀರಾವರಿಕೆ. 56 ಕೋಟಿ ಅನುದಾನ ಈಗಾಗಲೇ ಟೆಂಡರ್ ಆಗಿದೆ. ಈಗ ಅದು ಸುಮಾರು 18ರಿಂದ 20 ಚೆಕ್ ಡ್ಯಾಮ್ಸು, ಮತ್ತು ಈಗ ನಮ್ಮ ಕೂಡ್ಲಿಗಿ ಕೆರೆ ಕೂಡ ಬರ್ತದೆ, ಅದರಲ್ಲಿ ಅಭಿವೃದ್ಧಿ ಕೂಡ ಇದೆ. ಮತ್ತು ಅದ್ರ ಜೊತೆಗೆ ಈ ಸಣ್ಣ ನೀರಾವರಿ ಇಲಾಖೆ ಜೊತೆಗೆ ನಮ್ಮ ಏನು ಇದಿದೆ ಇನ್ನೊಂದು ಇಲ್ಲ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 2017ರಿಂದ ಪೆಂಡಿಂಗ್ ಇತ್ತು. ಇದೇ ಇದೇ KMERCಲಿ ನಮ್ಮ ಚಿರ್ತುಗುಂಡು, ರಾಮದುರ್ಗ, ಬಡ್ಲೆಡ್ಕು, ಶಿವಪುರ ಮತ್ತು ನಿಮ್ಮಲಗೆರೆ, ಇವು 5 ಸುಮಾರು 2017ರಿಂದ ಪೆಂಡಿಂಗ್ ಇರೋವು. ನಾನು ನಮ್ಮ ಡೆವಲಪ್ಮೆಂಟ್ ಸೆಕ್ರೆಟರಿ ಮತ್ತು ನಮ್ಮ ಸೀನಿಯರ್ IAS ಆಫೀಸರ್ ಶಾಲಿನಿ ರಜನೀಶು ಅವರು ನಮ್ಮ ಇದ್ರದ್ದು ಈ KMERCದು ಡೆವಲಪ್ಮೆಂಟ್ ಸೆಕ್ರೆಟರಿ, ಅವ್ರ ಜೊತೆ ನಿರಂತರ ಸಂಪರ್ಕ ಮಾಡಿ ಮತ್ತು ಅದನ್ನು ಹೆಂಗನ ಮಾಡಿ ಇದು ತುಂಬ ದಿವಸದಿಂದ ಪೆಂಡಿಂಗ್ ಇದೆ ಅಂತೇಳಿ ಹೇಳಿ ಅದನ್ನು ಅಪ್ರೂವ್ ಮಾಡಿಕೊಂಡು ಈಗ ಮೊನ್ನೆ ಈಗ 5 ಆಗಿಬಿಟ್ಟು ಟೆಂಡರು ಆಗಿದೆ. ಟೆಂಡರ್ ಓಪನ್ ಆಗಬೇಕು, ಇದು ಬಂದಿದೆ. ಟೆಂಡರ್ ಆದ್ಕೊಳ್ಳಿ ಈಗಾಗಲೇ ಅದಕ್ಕೆ ಜಾಗಗಳು ಗುರುತಿಸಿ ಎಲ್ಲ ರೆಡಿ ಕೊಟ್ಟಿದ್ದೀವಿ. ಬೆಳಲಕ್ಕಂಗೆ ಹೋಗ್ತಕ್ಕಂಥ ರಸ್ತೆ ಬಹಳಷ್ಟು ದಿನಗಳಿಂದ ಒಂದು ಸಿಕ್ಕಾಪಟ್ಟೆ ತಗ್ಗಿದ್ದು ಓಡಾಡ್ತಕ್ಕಂಥ ಸಾರ್ವಜನಿಕರು ಸಾಕಷ್ಟು ಹಿಂಸೆ ಆಗಿದೆ. ಸೊ ಅದು ಯಾವತ್ತು ಜನಗಳು ಬಹಳಷ್ಟು ಕೇಳ್ತಾರೆ. ಈಗ ಇದೊಂದು ನಿಮಗೆ